ಈಗ ನಾವು ಕೇಳ್ಪಟ್ಟಿವಿ 80,000 ಕ್ವಿಂಟಲ್ನು ಹೋಗ್ಯಾವಂತ ಕೇಳ್ಪಟ್ಟಿವಿ ಸರ್. ನೀವು ತಂದಿದ್ದ ಐಟಮ್ ಡಬಲ್ 5531 ಡಬಲ್ 53 ಸೊ ಈಗ ಎಷ್ಟು ಎಕರೆ ಆಗ್ತದೆ ಅಂತಂದ್ರೆ ಸರ್? 2 ಎಕರೆ. 2 ಎಕರೆ. ಅದಕ್ಕೆ ಇನ್ವೆಸ್ಟ್ಮೆಂಟ್ ಎಷ್ಟಾಯ್ತು ಸರ್? ಇನ್ವೆಸ್ಟ್ಮೆಂಟ್ ಎಲ್ಲ ಬಂತು, ಬೀಜ ಬಂತು, ಔಷಧ ಬಂತು. ಒಂದು ಎಕರೆಗೆ 1,10,000 ಹಂಗ ಖರ್ಚು. 1 ಎಕರೆಕ 1,10,000 ಬರುತ್ತೆ. ಸೊ ನೀವು ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರ? ಅಂದ್ರೆ ಮೆಣಸಿನಕಾಯಿದಾಗ ಒಳ್ಳೆ ಲಾಭ ಅದು, ನಷ್ಟ ಅದು? ಇದು ಸುಖ ಐತೆ, ದುಃಖ ಐತ್ರಿ. ಇದು ಈ ವರ್ಷ ಇದೇನೈತ್ರಿ, ಬೆಳೆ ಸ್ವಲ್ಪ ಕಡಿಮೆ ಬಂದ್ರೆ ಸುತ್ತ ಈ ರೇಟ್ ಐತೆ. ಈ ರೇಟ್ಲಿಂದ ನಾವು ಈ ಸರಿ ಸ್ವಲ್ಪ ಅನುಕೂಲ ಇದಾಗ್ತದೆ. ಈಗ ನಾವು ಕೇಳ್ಪಟ್ಟಿವಿ 80,000 ಕ್ವಿಂಟಲ್ನು ಹೋಗ್ಯಾವಂತ ಕೇಳ್ಪಟ್ಟಿವಿ ಸರ್. ಹೌದ್ರಿ, ಅದು ಓನ್ಲಿ ಬ್ಯಾಡಿಗೆ ಐಟಮ್. ನೀವು ತಂದಿದ್ದ ಐಟಮ್ ಡಬಲ್ 5531. ಈಗ ನೀವು ಎಸಿದಾಗ ಇಟ್ರಲ್ಲ ಸರ್, ಎಷ್ಟು ಖರ್ಚು ಬಂತು ಸರ್? ಇದು ಎಸಿದಲ್ಲಿ ಇದೈತಿದ್ರಿ 14,090 ರೂಪಾಯಿ ಎಸಿ ಬಾಡಿ ಕಟ್ಟಿದ್ವಿ. ನಾವು ಎಲ್ಲ ಟೋಟಲ್ ಎಸಿ ಬಾಡಿ ತಗೊಂಡ್ರೆ ಇಲ್ಲಿ 16,000 ರೂಪಾಯಿ ಬಂದತ್ತು. ಇಲ್ಲಿಗೆ ಬಳ್ಳಾರಿಯಿಂದ ಇಲ್ಲಿ ತಂದು ಹಾಕಕ್ಕೆ ನಾವು 1 ಕ್ವಿಂಟಲ್ ಹೆಚ್ಚು ಕಮ್ಮಿ 30 ಕ್ವಿಂಟಲ್ ಆಗ್ಬೋದು. 90 ಚೀಲ ಅಂದ್ರೆ 30 ಕ್ವಿಂಟಲ್ ಆಗ್ಬೋದು. 1 ಕ್ವಿಂಟಲ್ ಹೆಚ್ಚು ಕಮ್ಮಿ ಅಂದ್ರೆ ಓಕೆ. ಎಸಿ ಕಾಯಿ ನಮಗೆ ಇವಾಗ ಈ ರೇಟಿಗೆ ನಮಗೆ ಬಹಳ ಸ್ವಲ್ಪ ಖುಷಿ ಆಯ್ತು. ಇಳುವರಿ ಬಹಳ ಖುಷಿ ಆಯ್ತು. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್.